ಆತ್ಮೀಯರೇ ನಮಸ್ಕಾರ. ನಮ್ಮ ಭೂಮಿ ಈ ಒಂದು ಜಗತ್ತಿನ ಅದ್ಭುತ ಸೃಷ್ಟಿ, ಬ್ರಹ್ಮಾಂಡದಲ್ಲೇ ಒಂದು ಅದ್ಭುತ ಸೃಷ್ಟಿ. ಈ ಭೂಮಿಯಲ್ಲಿ ಶೇಕಡ 70 ಭಾಗ ನೀರಿದೆ. ಈ 70 ಭಾಗ ನೀರಿರುವ ಒಂದು ಪರಿಣಾಮವಾಗಿ ಅದರದ್ದೇ ಆದಂಥ ಒಂದು ವಾತಾವರಣ ಇದೆ. ಆ ವಾತಾವರಣದ ಪರಿಣಾಮವಾಗಿ ಮಳೆ, ಗಾಳಿ, ಬಿಸಿಲು ಎಲ್ಲ ಬರುತ್ತೆ. ಜೀವ ವೈವಿಧ್ಯಕ್ಕೆ ಇದು ಕಾರಣ ಆಗಿದೆ. ನಮ್ಮ ಜೀವನದ ಅವಿಭಾಜ್ಯ ಅಂಗ ವಾಹನಗಳು. ಹೇಗೆ ಉಸಿರಾಡೋದಕ್ಕೆ ಗಾಳಿ, ನೀರು, ಆಹಾರ ಅವಶ್ಯಕತೆ ಇದೆ, ಹಾಗೆ ನಮ್ಮ ಜೀವನ ನಡೆಸಬೇಕು ಅಂತಂದರೆ ವಾಹನಗಳು ಬೇಕೇ ಬೇಕು. ನಮ್ಮ ದೇಶ 146 ಕೋಟಿ ಜನಸಂಖ್ಯೆಯನ್ನು ದಾಟಿ ಮುನ್ನಡೀತಾ ಇದೆ. ಈ 146 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತದಲ್ಲಿ 39 ಕೋಟಿಗೂ ಹೆಚ್ಚು ವಾಹನಗಳಿವೆ. ಆ 39 ಕೋಟಿ ವಾಹನಗಳಲ್ಲಿ 22 ಕೋಟಿ ಮೋಟಾರ್ ಸೈಕಲ್ ಇದೆ, 7 ಕೋಟಿಯಷ್ಟು ಕಾರಿದೆ. ಹೀಗೆ ಮಾನವನ ಅವಶ್ಯಕತೆಗೆ ತಕ್ಕಂತೆ ವಾಹನಗಳ ಒಂದು ಸಂಖ್ಯೆಯಲ್ಲಿ ಕೂಡ ಹೆಚ್ಚಳ ಉಂಟಾಗ್ತಾ ಇದೆ. ಈ ವಾಹನಗಳ ಅತಿಯಾದ ಬಳಕೆ, ಅತಿಯಾದ ಓಡಾಟ, ಅತಿಯಾದ ದಟ್ಟಣೆಯಿಂದಾಗಿ ವಾತಾವರಣದಲ್ಲಿ ಒಂದು ವಿಷಾನಿಲಗಳು ಸೇರಿ ಒಂದು ಪರಿಸರ ಮಾಲಿನ್ಯ, ಒಂದು ವಾಯು ಮಾಲಿನ್ಯ ಉಂಟಾಗ್ತಾ ಇದೆ. ಈ ನೆಲಮಟ್ಟದಲ್ಲಿ ಟ್ರೋಪೋಸ್ಪಿಯರ್ನಲ್ಲಿ ಈ ಒಂದು ವಿಷಾನಿಲದ ಪರಿಣಾಮ ಜಾಸ್ತಿ ಇದೆ. ಎಸ್ಪೆಷಲಿ ವಾಹನಗಳು ಓಡಾಡ್ತಕ್ಕಂಥ ರಸ್ತೆ, ಅದರಲ್ಲೂ ಜಂಕ್ಷನ್ ಪಾಯಿಂಟ್ಗಳು, ಎಲ್ಲಿ ಐಡ್ಲಿಂಗ್ ಜಾಸ್ತಿ ಹೊತ್ತು ಇರಬೇಕಾಗುತ್ತೆ ಅಂಥ ಜಾಗದಲ್ಲಿ ಇದರ ವಿಷಾನಿಲದ ಪರಿಣಾಮ ತುಂಬ ಜಾಸ್ತಿ ಆಗ್ತಾ ಇದೆ. ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್, ಅದರ ಒಂದು ಪ್ರಮಾಣ ದಿನೇ ದಿನೇ ಹೆಚ್ಚುತ್ತಾ ಇದೆ. ಈ ರೀತಿ ಕಲುಷಿತವಾದಂಥ ಒಂದು ವಾಯುಮಾಲಿನ್ಯದ ಕಾರಣವಾಗಿ ಜನರಲ್ಲಿ ಆಸ್ಮಾ, ಉಸಿರಾಟದ ತೊಂದರೆಗಳು, ಬಜ್ಯತನ ಮೊದಲಾದ ಒಂದು ಅನಾರೋಗ್ಯಕರ ಪರಿಸ್ಥಿತಿಗಳು ಉಂಟಾಗ್ತಾ ಇದೆ. ಕಣ್ಣುರಿ ಬರ್ತಕ್ಕಂಥದ್ದು, ಉಸಿರಾಟದಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಏನು ಈ ರಕ್ತದಲ್ಲಿ ಇರ್ತಕ್ಕಂಥ ಹಿಮೋಗ್ಲೋಬಿನ್ ಈ ಒಂದು ವಿಷಾನಿಲವನ್ನು ಸುಲಭವಾಗಿ ಆಕರ್ಷಣೆಗೆ ಒಳಪಟ್ಟು ಅದರ ಒಂದು ಕೆಂಪು ರಕ್ತ ಕಣಗಳ ಬಿಡುಗಡೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಇದರ ಒಂದು ಪರಿಣಾಮವಾಗಿ ಮನುಷ್ಯನಲ್ಲಿ ಒಂದು ಫಲವತ್ತಿಕೆಯ ಪ್ರಮಾಣ ಕೂಡ ಕುಸಿತಾ ಹೋಗುತ್ತೆ. ಇಷ್ಟೆಲ್ಲ ಹೇಳುವಾಗ ವಾಹನಗಳಿಂದ ಉಂಟಾಗ್ತಕ್ಕಂಥ ಈ ಒಂದು ವಾಯುಮಾಲಿನ್ಯವನ್ನು ನಾವು ತಪ್ಪಿಸ್ಬೇಕು ಅಂತಂದರೆ ಮೊದಲನೇದಾಗಿ ನಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು, ಅದನ್ನು ಆಗಿಂದಾಗಿ ಸರ್ವಿಸ್ ಮಾಡಿಸ್ಬೇಕು, ಉತ್ತಮ ಗುಣಮಟ್ಟದ ಇಂಧನವನ್ನು ಬಳಸಬೇಕು. ಮಾತ್ರ ಅಲ್ಲ, ಇತ್ತೀಚೆಗೆ ಸುಧಾರಿತವಾದಂಥ ಒಂದು ಎಲೆಕ್ಟ್ರಿಕ್ ವಾಹನಗಳು ನಮ್ಮ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಈ ಹೊರಗಡೆ ಬರ್ತಾ ಇವೆ. ಈ ಒಂದು ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಮಾಡುವುದರ ಮುಖಾಂತರ ಕೂಡ ವಾಯು ಮಾಲಿನ್ಯವನ್ನು ನಾವು ತಗ್ಗಿಸ್ಬೋದು. ಅಷ್ಟು ಮಾತ್ರ ಅಲ್ಲ, ನಮಗೆ ಅಗತ್ಯ ಇದ್ದರೆ ಮಾತ್ರ ವಾಹನಗಳನ್ನು ಬಳಸುವಂಥ ಪರಿಪಾಠವನ್ನು ನಾವು ಬೆಳೆಸ್ಬೋದು. ಯಾವುದಾದ್ರು ಒಂದು ಕೆಲಸಕ್ಕೆ ನಾವು ಹೋಗುವುದೇ ಆದರೆ ಆ ಕೆಲಸಕ್ಕೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ನಾವು ಹೋಗ್ತಕ್ಕಂಥ ಕಚೇರಿಯಲ್ಲಿ ಒಂದೇ ಪ್ರದೇಶದಿಂದ ಹೆಚ್ಚು ನೌಕರರು ಬರ್ತಾ ಇದ್ದರೆ ಒಂದು ಕಾರ್ಪೂಲ್ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ಅದರ ಮುಖಾಂತರ ಈ ಒಂದು ವಾಯುಮಾಲಿನ್ಯ ತಗ್ಗಿಸೋದಕ್ಕೆ ಒಂದು ನಮ್ಮದೇ ಆದಂಥ ಕೊಡುಗೆಯನ್ನು ನೀಡಬೇಕಾಗಿದೆ. ಎಸ್ಪೆಷಲಿ ನಾನು ಹೊರಟಿರುವುದು ಜಂಕ್ಷನ್ ಪಾಯಿಂಟ್ಗಳಲ್ಲಿ. ನೀವು ವಾಹನಗಳನ್ನು ನಗರದಲ್ಲಿ ವಾಹನ ನಿಬಿಡ ಪ್ರದೇಶಗಳಲ್ಲಿ ಓಡಿಸ್ತಾ ಇರೋದೇ ಆದರೆ ಕಡ್ಡಾಯವಾಗಿ ನೀವು ಮಾಸ್ಕನ್ನು ಹಾಕೊಳ್ಳೇಬೇಕು. ಮಾಸ್ಕನ್ನು ಹಾಕೋದ್ರ ಮುಖಾಂತರ ಈ ಉಸಿರಾಟದಲ್ಲಿ ವಿಷಾನಿಲ ಸೇರ್ಪಡೆಯನ್ನು ನಾವು ತಪ್ಪಿಸ್ಬೋದು. ಜಾಗತಿಕ ಮಟ್ಟದಲ್ಲಿ ಯೂರೋ ಸ್ಟ್ಯಾಂಡರ್ಡ್ಸ್ ಪರಿಚಿತವಾಗಿ ಆಗಲೇ 8-10 ವರ್ಷಗಳು ಕಳೀತಾ ಬಂದಿವೆ. ಈಗ ನಮ್ಮ ಜಾಗತಿಕ ಮಟ್ಟದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಗಳು ಕೂಡ ಬರ್ತಾ ಇವೆ. ಹೀಗಾಗಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇವೆ. ಇನ್ನು ನಗರ ಪ್ರದೇಶಗಳಲ್ಲಿ ಟೌನ್ ಪ್ಲಾನಿಂಗ್ಗಳನ್ನು ಸರಿಯಾಗಿ ಮಾಡಿ, ಪ್ಯಾರಲಲ್ ರಸ್ತೆಗಳನ್ನು ಮಾಡಿ, ಏಕಮುಖ ಸಂಚಾರವನ್ನು ಮಾಡುವುದರ ಮುಖಾಂತರ ಒಂದು ಸರಾಗವಾದ ವಾಹನಗಳ ಓಡಾಟಕ್ಕೆ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೇ ಆದರೆ ಅದರ ಮುಖಾಂತರ ಕೂಡ ನಾವು ವಾಯು ಮಾಲಿನ್ಯದ ಒಂದು ಪರಿಣಾಮವನ್ನು ಕಡಿಮೆ ಮಾಡ್ತೀವಿ. ಈ ರೀತಿ ಈ ಒಂದು ನವೆಂಬರ್ ನವೆಂಬರ್ ತಿಂಗಳಿನಲ್ಲಿ ಸಾರಿಗೆ ಇಲಾಖೆ ವಾಯು ಮಾಲಿನ್ಯ ನಿಯಂತ್ರಣ ಮಾಸಾಚರಣೆಯನ್ನು ಮಾಡ್ತಾ ಇದೆ. ನಾವು ವಾಹನಗಳನ್ನು ಇಟ್ಟಿರುವವರು ಹೇಗೆ RC ಕಾರ್ಡು, ಇನ್ಶೂರೆನ್ಸು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಳ್ತೀವಿ, ಅದೇ ರೀತಿ ನಮ್ಮ ವಾಹನದ ಹೊಗೆ ಉಗುಳುವ ಪ್ರಮಾಣವನ್ನು ಪರೀಕ್ಷೆ ಮಾಡಿಸಿ ಒಂದು ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಕೂಡ ಇಟ್ಕೊಳ್ಬೇಕಾಗುತ್ತೆ. 2 ವೀಲರ್ ಮತ್ತು 3 ವೀಲರ್ಗೆ 1,500 ರೂಪಾಯಿ ದಂಡ, ಮತ್ತು ಕಾರು ಅದಕ್ಕಿಂತ ಹೆಚ್ಚಿನ ವರ್ಗದ ವಾಹನಗಳಿಗೆ 3,000 ರೂಪಾಯಿ ದಂಡ ಇದೆ, ನಾವು ಎಮಿಷನ್ ಸರ್ಟಿಫಿಕೇಟನ್ನು ಇಟ್ಕೊಳ್ಳದೇ ಇದ್ದರೆ. ಆದ್ದರಿಂದ ಕಡ್ಡಾಯವಾಗಿ ಎಲ್ಲರೂ ವಾಹನವನ್ನು ಪರೀಕ್ಷೆ ಮಾಡಿಸಿ ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟನ್ನು ತಗೊಳ್ಳಿ. ಆದಷ್ಟು ವಾಹನಗಳ ಬಳಕೆಯನ್ನು ಕಡಿಮೆ ಮಾಡಿ. ವಾಹನಗಳನ್ನು ಓಡಿಸುವಾಗ ನೀವು ಮಾಸ್ಕನ್ನು ಧರಿಸುವುದನ್ನು ಮರಿಬೇಡಿ. ಥ್ಯಾಂಕ್ ಯು.